ಸದನದಲ್ಲಿ ಏನಾಯ್ತು, ಡಿಕೆಶಿ ಅವರ ನಡೆ, ಈ ಎರಡರ ಬಗ್ಗೆಯೂ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಇವತ್ತು ಅಧಿವೇಶನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೀತು. ನಮ್ಮ ಸರ್ಕಾರ ನಾವೇ ಇರ್ತೀವಿ, 2028ರಲ್ಲೂ ನಾವೇ ಬರ್ತೀವಿ ಅಂತ ಸಿದ್ದರಾಮಯ್ಯ ಅವರು ಫಾರ್ ದ ಫಸ್ಟ್ ಎವರ್ ಟೈಮ್ ನಾವು ಅನ್ನೋ ಪದವನ್ನ ಬಳಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಜನವರಿ ಮೊದಲು ಅಥವಾ 2ನೇ ವಾರದವರೆಗೆ ಕಾಯುವ ನಿರ್ಧಾರ ಮಾಡಿದ್ದಾರೆ. ಹೈಕಮಾಂಡ್ ನಿಂದ ಹಂಗಿದ್ದೊಂದು ಸೂಚನೆ ಹೋಗಿದೆಯಾ? ಕೆ.ಸಿ. ವೇಣುಗೋಪಾಲ್ ಏನು ಹೇಳಿದ್ದಾರೆ? ಬರೋ ನೋಡಿ, ಯಾವಾಗ ವಿಧಾನಸಭೆಯ ಅಧಿವೇಶನಕ್ಕೋಸ್ಕರ ನೀವಿಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೆ.ಸಿ. ವೇಣುಗೋಪಾಲ್ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ತಿಳಿಸಿದರು. ಆಗಲೇ ಬಹುತೇಕ ಸಂಕ್ರಾಂತಿವರೆಗೆ ಏನನ್ನೂ ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೈಕಮಾಂಡ್ ತೀರ್ಮಾನಿಸಿತ್ತು. ಯಾಕಂದರೆ ಜನವರಿ 12ಕ್ಕೆ ಸಿದ್ದರಾಮಯ್ಯನವರು ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಅಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ನಡೆದರೂ ಕೂಡ ಅದು ಒಂದು ರೀತಿ ಕೌಂಟರ್ ಪ್ರೊಡಕ್ಟಿವ್ ಆಗಬಹುದು ಮತ್ತು ಸಿದ್ದರಾಮಯ್ಯನವರು ಆ ಒಂದು ರೆಕಾರ್ಡನ್ನು ಸರಿಗಟ್ಟಬೇಕು ಅಂತಕ್ಕಂಥ ಹುರುಪಿನಲ್ಲಿದ್ದಾರೆ. ಹೀಗಾಗಿ ಅಲ್ಲಿವರೆಗೆ ಚರ್ಚೆ ಮಾಡೋದಕ್ಕಿಂತ ವಿಧಾನಸಭೆಯ ಅಧಿವೇಶನ ಆದ ನಂತರ ಕ್ರಿಸ್ಮಸ್ ಬರುತ್ತೆ, ಶೂನ್ಯ ಅಂತಕ್ಕಂಥ ಕಾರಣಕ್ಕೋಸ್ಕರ ಉತ್ತರಾಯಣದವರೆಗೂ ಕೂಡ ಕಾಯಲಿಕ್ಕೆ ಡಿ.ಕೆ. ಶಿವಕುಮಾರ್ ಮೆಂಟಲಿ ಆಗಲೇ ಪ್ರಿಪೇರ್ಡ್ ಆಗಿದ್ದರು. ಹೀಗಾಗಿ ಹೈಕಮಾಂಡ್ ಕೂಡ ಎಲ್ಲೂ ಡಿಸೆಂಬರ್ 19ರ ನಂತರ ನಿಮ್ಮನ್ನು ಇಮಿಡಿಯೇಟ್ ಕರಿತೀವಿ. ದಿಲ್ಲಿ ಬಹುತೇಕ ಕ್ರಿಸ್ಮಸ್ ಸಂದರ್ಭದಲ್ಲಿ ಆ ರೀತಿಯ ಪೊಲಿಟಿಕಲ್ ಚಟುವಟಿಕೆಗಳು ಅನಿವಾರ್ಯವಾದಾಗ ಪರಿಸ್ಥಿತಿ ಬೇರೆ, ಬಟ್ ಅದರ್ವೈಸ್ ಈ ರೀತಿಯ ಪೊಲಿಟಿಕಲ್ ಚಟುವಟಿಕೆಗಳು ಕ್ರಿಸ್ಮಸ್ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ನಡೆಯಲ್ಲ. ಜನವರಿ ಮೊದಲ ವಾರ ಅಥವಾ 2ನೇ ವಾರ ಸಿದ್ದರಾಮಯ್ಯನವರು ಈ ಒಂದು ರೆಕಾರ್ಡ್ ಮುರಿದ ನಂತರ ಹೈಕಮಾಂಡ್ ಚರ್ಚೆಗೆ ಕರೆಯುತ್ತಾ, ಅಥವಾ ಸಿದ್ದರಾಮಯ್ಯನವರ ಜೊತೆಗೆ ಮೊದಲು ಒಂದು ಅನೌಪಚಾರಿಕವಾಗಿರ್ತಕ್ಕಂಥ ಚರ್ಚೆಯನ್ನು ಕೆ.ಸಿ. ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಶುರು ಮಾಡ್ತಾರೆ. ಅದು ಸಿದ್ದರಾಮಯ್ಯನವರು ಏನೇನು ಬೇಡಿಕೆ ಇಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಇನ್ನೂವರೆಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಅವರೆಲ್ಲೂ ಕೂಡ ನಾನು ಕೆಳಗಿಳಿಯಲ್ಲ ಈ ಎರಡೂ ಹೇಳಿಕೆಗಳನ್ನು ಅವ್ರು ಕೊಡ್ತಾ ಇಲ್ಲ. ಡಾಕ್ಟರ್ ಯತೀಂದ್ರ ಭಾಳ ಗಟ್ಟಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಆದರೆ ಸಿದ್ದರಾಮಯ್ಯನವರು ಒಂದು ಪಾಲಿಸಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದರೆ ಕೆಳಗಿಳಿತೀನಿ, ಹೈಕಮಾಂಡ್ ಹೇಳಿದರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಎಲ್ಲೂ ಕೂಡ ನಾನೇ ಮುಖ್ಯಮಂತ್ರಿ ಇರ್ತೀನಿ 5 ವರ್ಷ ಅಂತಕ್ಕಂಥದ್ದನ್ನು ರಾಜದೀಪ್ ಸರ್ದೇಸಾಯಿಗೆ ಇಂಟರ್ವ್ಯೂ ಕೊಟ್ಟ ನಂತರ ಸ್ವತಃ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಆ ಬಗ್ಗೆ ಮಾತನಾಡಿಲ್ಲ. ಹೀಗಾಗಿ ಹೈಕಮಾಂಡ್ ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇದೆ. ವಿಧಾನಸಭೆಯ ಅಧಿವೇಶನಕ್ಕಿಂತ ಮುಂಚೆ ಭಾವನವರೇ, ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ನ ನಾಯಕರನ್ನು ಸಂಪರ್ಕಿಸಿದಾಗ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಡಿ.ಕೆ. ಶಿವಕುಮಾರ್ ಹೇಳಿದ್ದು ಒಂದು ಸ್ಮೂತ್ ಟ್ರಾನ್ಸಿಷನ್ ಆಗಬೇಕಾಗತ್ತೆ. ಹರಿಬರಿಯಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋದರೆ ಪಾರ್ಟಿಗೆ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಈಗಾಗಲೇ ಡಿ.ಕೆ. ಶಿವಕುಮಾರ್ಗೆ ಸ್ಪಷ್ಟಪಡಿಸಲಾಗಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಒಂದು ಕಡೆ ಒಂದು ಮೊಮೆಂಟಮನ್ನು ಕೂಡ ಇಡಬೇಕು, ಇನ್ನೊಂದು ಕಡೆ ಒಂದು ರೀತಿಯ ಪೇಷನ್ಸನ್ನು ಕೂಡ ತೋರಿಸಬೇಕು ಅಂತಕ್ಕಂಥ ನಿರ್ಧಾರದಡಿಯಲ್ಲಿ ಯಾವುದೇ ರೀತಿಯ ಈಗ ಇಕ್ಬಾಲ್ ಹುಸೇನ್ ಅತಿರೇಕದ ಹೇಳಿಕೆ ಕೊಟ್ಟಾಗ ಡಿ.ಕೆ. ಶಿವಕುಮಾರ್ ಹೇಳಿದರು, ಇಕ್ಬಾಲ್ ಹುಸೇನ್ ಮಾತನ್ನು ನಾನು ಅನುಮೋದಿಸೋದಿಲ್ಲ, ಇಕ್ಬಾಲ್ ಹುಸೇನ್ಗೆ ತಲೆ ಕೆಟ್ಟಿದೆ ಅನ್ನುವಷ್ಟರ ಮಟ್ಟಿಗೆ ಕೂಡ ಉಪಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟರು. ಹೀಗಾಗಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ ಇದೊಂದು ಮೈಂಡ್ ಗೇಮ್ ನಡೀತಾ ಇದೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಯಾವಾಗ ಕನ್ವಿನ್ಸ್ ಮಾಡುತ್ತೆ ಆವಾಗ ಒಂದು ಸ್ಮೂತ್ ಟ್ರಾನ್ಸಿಷನ್ ನಡೆಯುತ್ತೆ ಹೊರತು ಆಗಲೇ ಮಾರುತೇಶ್ ಹೇಳಿದಂತೆ ಸಿದ್ದರಾಮಯ್ಯನವರಿಗೆ ಟರ್ಮ್ಸ್ ಡಿಕ್ಟೇಟ್ ಮಾಡಲಿಕ್ಕೆ ಹೋದರೆ ಅವರು ರೆಬೆಲ್ ಆಗ್ಬೋದು ಅಂತಕ್ಕಂಥ ಆತಂಕ ಹೈಕಮಾಂಡ್ನಲ್ಲೂ ಕೂಡ ಇದೆ. ಹೀಗಾಗಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ಒಂದು ರಾಹುಲ್ ಗಾಂಧಿ ಪೂರ್ಣ ಪ್ರಮಾಣದಲ್ಲಿ ಕನ್ವಿನ್ಸ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಕೆ.ಸಿ. ವೇಣುಗೋಪಾಲ್ಗೆ ನೀವು ಎಕ್ಸಿಕ್ಯೂಟ್ ಮಾಡಿ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿ ಅನ್ನೋದನ್ನು ಹೇಳುವವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳು ದಿಲ್ಲಿಯಲ್ಲಿ ಪ್ರೊಆಕ್ಟಿವ್ ಆಗಿ ನಡೀತವೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸಿದ್ದರಾಮಯ್ಯ ಬಣದಲ್ಲಿ ಏನಾಗ್ತಾ ಇದೆ? ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೀತಾ ಇದೆ. ಮೊನ್ನೆ ಸ್ವಲ್ಪ ದಿನಗಳ ಹಿಂದೆ ಡಿ.ಕೆ. ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಮಾಡಿದ್ರು, ಈಗ ಮತ್ತೆ ಡಿನ್ನರ್ ಮೀಟಿಂಗ್ ಸಿದ್ದರಾಮಯ್ಯ ಬಣದಿಂದ ರೆಡಿ ಆಗ್ತಾ ಇದೆ. ಒಂದು ಸಿದ್ದರಾಮಯ್ಯನವರ ಬಣದಲ್ಲಿ ಆಶ್ಚರ್ಯ ರೀತಿಯಾಗಿರ್ತಕ್ಕಂಥ ಕಾಣ್ತಾ ಇರೋದೇನು ಅಂತಂದರೆ, ಸತೀಶ್ ಜಾರಕಿಹೊಳಿ ಇರಲಿ, ಭೈರತಿ ಸುರೇಶ್ ಇರಲಿ, ಜಮೀರ್ ಅಹ್ಮದ್ ಖಾನ್ ಇರಲಿ, ಸಂತೋಷ್ ಲಾಡ್ ಇರಲಿ, ಕಳೆದ 1 ವರ್ಷದ ಹಿಂದೆ ಯಾವ ಒಂದು ಪ್ರಮಾಣದ ರೆಬೆಲ್ ನೇಚರನ್ನು ತೋರಿಸ್ತಾ ಇದ್ರು ಅದು ಸಿದ್ದರಾಮಯ್ಯನವರ ಬಣದಲ್ಲಿ ಕಾಣ್ತಾ ಇಲ್ಲ. ನ್ಯಾಚುರಲಿ ಡಾಕ್ಟರ್ ಯತೀಂದ್ರ ಬಹಳ ಗಟ್ಟಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಕೂಡ ಕನ್ವಿನ್ಸ್ ಆದಂತಿದೆ. ಹೈಕಮಾಂಡ್ ಏನು ಹೇಳುತ್ತೆ
ಅದು ಅಂತಿಮವಾಗಿ ಅದನ್ನು ಒಪ್ಪಬೇಕಾಗತ್ತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿದೆ. ಬಟ್ ಸಿದ್ದರಾಮಯ್ಯನವರು ಟೈಮ್ ಬಾಯ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರಾ? ಇದೇ ಹೆಸರಲ್ಲಿ ಇಲ್ಲ ಜಾತಿ ಗಣತಿಯ ಪ್ರಶ್ನೆ ಬರಬೇಕು, ವಿಧಾನಸಭೆಯಲ್ಲಿ ಮಂಡಿಸಬೇಕು, ನಾನು ಕೊನೆಯ ಬಜೆಟನ್ನು ಮಂಡಿಸಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹಠ ಹಿಡಿದ್ರೂ ಕೂಡ ಮೇವರೆಗೆ ಹೈಕಮಾಂಡ್ ಇದನ್ನು ಜಗಬೇಕಾಗತ್ತೆ. ಹೀಗಾಗಿ ವರ್ಷದವರೆಗೆ 3-2 ಮಾಡಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರ ಬಣ ಅನೌಪಚಾರಿಕವಾಗಿ ಖಾಸಗಿಯಾಗಿ ಮಾತಾಡ್ತಾ ಇತ್ತು. ಹೀಗಾಗಿ ಹೈಕಮಾಂಡ್ ಏನು ಮಾಡುತ್ತೆ, ರಾಹುಲ್ ಗಾಂಧಿ ಮನಸ್ಸಿನಲ್ಲಿ ಏನಿದೆ, ಒಬ್ಬ ಬ್ಯಾಕ್ವರ್ಡ್ ಲೀಡರನ್ನು ತೆಗಿಬೇಕಾದ್ರೆ ಅದರ ಸಾಧಕ ಬಾಧಕಗಳೇನು, ಅಥವಾ ಪಕ್ಕದ ಕೇರಳ ರಾಜ್ಯದ ಚುನಾವಣೆ ಇದೆ, ಅಲ್ಲೊಂದು ದೊಡ್ಡ ಬ್ಯಾಕ್ವರ್ಡ್ ವೋಟಿಂಗ್, ಕರ್ನಾಟಕದ ನಿರ್ಧಾರ ಏನು ಕೇರಳದ ಮೇಲೆ ಫರಕ್ ಬೀಳುತ್ತೆ ಅಂತಕ್ಕಂಥದ್ದಿಲ್ಲ, ಬಟ್ ಕೇರಳ ಗೆದ್ದ ಮೇಲೆ ನಾವೇನಾದರೂ ನಿರ್ಧಾರ ತೆಗೆದುಕೊಳ್ತೀವಿ. ಈ ರೀತಿ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅಂದರೆ ಒಂದು ಸ್ಮೂತ್ ಟ್ರಾನ್ಸಿಷನ್ನ ಮನಸ್ಸು ಹೈಕಮಾಂಡ್ಗಿದೆ. ಬಟ್ ಅದರ ಅರ್ಥ, ಅದರ ಟೈಮಿಂಗ್ ಏನು, ಅದು ಯಾವಾಗ ಅನ್ನೋದರ ಬಗ್ಗೆ ಅನ್ಲೆಸ್ ಅಂಡ್ ಅಂಟಿಲ್ ರಾಹುಲ್ ಗಾಂಧಿ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳದೆ ಕರ್ನಾಟಕದಲ್ಲಿ ವೆರಿ ಲಾಸ್ಟ್ ಕ್ವೆಶ್ಚನ್ ಪ್ರಶಾಂತ್, ಈಗ ಸಿದ್ದರಾಮಯ್ಯ ಮತ್ತು ಬಣದ ಈ ಸಾಫ್ಟ್ನೆಸ್ ಇವಾಗ ತಣ್ಣಗಾಗಿರೋದು ನೋಡ್ತಾ ಇದ್ರೆ, ಅಥವಾ ತಣ್ಣಗೆ ರೆಸ್ಪಾಂಡ್ ಮಾಡ್ತಿರೋದು ನೋಡ್ತಾ ಇದ್ರೆ, ಆ ಸ್ಮೂತ್ ಟ್ರಾನ್ಸಾಕ್ಷನ್ ಆಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ವಿ ಕಾಂಟ್ ಸೇ ಎನಿಥಿಂಗ್. ನೋಡಿ, ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಭಾಳ ಗಟ್ಟಿಯಾಗಿದೆ, ಇಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು, 2026ರಲ್ಲಾದರೂ ಸರಿ ನನಗೆ ನೀವು ಮುಖ್ಯಮಂತ್ರಿ ಮಾಡಬೇಕು, ಟೈಮಿಂಗ್ ಹೇಳಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಒಂದು ಹೆಜ್ಜೆ ಹಿಂದೆ ಸರಿದಂತಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ. ಬಟ್ ಅದರ ಅರ್ಥ ನಾಳೆನೇ ಆಗತ್ತೆ, ನಾಡ್ದಾಗತ್ತೆ, ಅನ್ಲೆಸ್ ಅಂಡ್ ಅಂಟಿಲ್ ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಜೊತೆಗೆ ಸಿದ್ದರಾಮಯ್ಯನವರ 1-to-1 ಸಭೆ ಆಗುವವರೆಗೆ ಅದು ನಾಯಕತ್ವ ಬದಲಾವಣೆ ಕುರಿತಂತೆ ಹೀಗೆ ಇದಮಿತ್ತಮ್ ಅಂತಕ್ಕಂಥದ್ದನ್ನು ಹೇಳೋದು ಕಷ್ಟ ಅಂತ ಅನಿಸುತ್ತೆ. ಬಟ್ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದೇನಿತ್ತು ಅದು ಡಿ ಕೆ ಶಿವಕುಮಾರ್ ಹಠದ ಕಾರಣದಿಂದ ಡೈಲ್ಯೂಟ್ ಆದಂತಿದೆ. ಬಟ್ ಯಾವಾಗ ಕೆಳಗಿಳಿಬೇಕು ಅನ್ನೋದು ಅಂತಿಮವಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವರ ಜೊತೆ ಸೇರಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಣಯ. ಎಸ್ ಧನ್ಯವಾದ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.